ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಲೈಫ್ ಸರ್ಕಲ್. ಆರೋಗ್ಯವೇ ಮಹಾಭಾಗ್ಯ. ಪ್ರತಿ ವ್ಯಕ್ತಿಗೂ ತಾನು ಆರೋಗ್ಯವಾಗಿ ಗಟ್ಮಸ್ತಾಗಿರಬೇಕು ಅಂತ ಇರುತ್ತೆ. ಸ್ವಲ್ಪ ಆರೋಗ್ಯ ಸಮಸ್ಯೆ ಕಾಣಿಸಿದ್ರೂ ಅಲರ್ಟ್ ಆಗೋದು ಸಾಮಾನ್ಯ. ಇತ್ತೀಚಿನ ಆಹಾರ ಪದ್ಧತಿ ದಿನಚರಿ ಮನುಷ್ಯನ ಆರೋಗ್ಯದಲ್ಲಿ ಏರುಪೇರು ಆಗುವಂತೆ ಮಾಡುತ್ತೆ. ಮನುಷ್ಯ ಆರೋಗ್ಯ ಚೆನ್ನಾಗಿರಲು ದೇಹಕ್ಕೆ ಮಸಾಜ್ ಅತ್ಯಗತ್ಯ ಅಂತ ಹೆಲ್ತ್ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ಹೆಡ್ ಮಸಾಜ್, ನೀ ಮಸಾಜ್, ಬ್ಯಾಕ್ ಮಸಾಜ್ ಅಂತ ಹಲವು ಮಸಾಜ್ಗಳಿವೆ. ಈಗೆಲ್ಲ ಮಸಾಜ್ ಸೆಂಟರ್ ಸಹ ಹೆಚ್ಚಾಗಿದೆ. ಸ್ಪಾಗಳಲ್ಲೂ ಮಸಾಜ್ ಸೆಂಟರ್ಸ್ ಇರುತ್ತೆ. ಆಯುರ್ವೇದದಲ್ಲಿ ಮಸಾಜ್ ಅತ್ಯಂತ ಪ್ರಮುಖ ಚಿಕಿತ್ಸೆಯಾಗಿದೆ. ದೇಹ ದಣಿದಾಗ ವಿಶ್ರಾಂತಿಗಾಗಿ ಮಸಾಜ್ ಮಾಡಿಸಿದರೆ ಆಯಾಸ, ಸುಸ್ತು ಹೋಗಿ ಲವಲವಿಕೆಯಿಂದ ಇರಬಹುದು. ಯಾವಾಗಲೂ ಮಸಾಜ್ ಸೆಂಟರ್, ಸ್ಪಾ, ಸಲೂನ್ಗೆ ಹೋಗಿ ದುಪ್ಪಟ್ಟು ಹಣ ಕೊಟ್ಟು ಮಸಾಜ್ ಮಾಡಿಸಿಕೊಳ್ಳೋಕೆ ಆಗಲ್ಲ. ಮನೆಯಲ್ಲೇ ನಾವು ಕೆಲ ಮಸಾಜನ್ನು ಸುಲಭವಾಗಿ ಮಾಡಿಕೊಳ್ಳಬಹುದು. ಈ ಮಸಾಜ್ಗಳು ಆಯಸ್ಸು ಹೆಚ್ಚು ಮಾಡೋದರ ಜೊತೆಗೆ ಕೆಲ ರೋಗಗಳು ಬರದಂತೆ ತಡೆಯುವಲ್ಲೂ ಸಹಾಯ ಮಾಡುತ್ತದೆ. ಮನೆಯಲ್ಲಿ ಆರಾಮವಾಗಿ ಮಾಡಿಕೊಳ್ಳುವಂತಹ ಮಸಾಜ್ಗಳು ಯಾವುವು ಅಂತ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಕಂಪ್ಲೀಟಾಗಿ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ತಪ್ಪದೇ ಪ್ರೆಸ್ ಮಾಡಿ. ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಒಂದಿದ್ದರೆ ಸಂಪತ್ತು ಆಸ್ತಿ ಎನ್ನುವಂತಾಗಿದೆ. ಚಿಕ್ಕ ಚಿಕ್ಕ ವಯಸ್ಸಲ್ಲೇ ಸಾವು ಸಂಭವಿಸುತ್ತಿರುವುದು ಆಘಾತದ ಸಂಗತಿ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ. ನಮ್ಮ ದೈನಂದಿನ ದಿನಚರಿ, ಚಟುವಟಿಕೆ, ಅಭ್ಯಾಸಗಳು, ಆಹಾರ ಪದ್ಧತಿ ನಮ್ಮ ಆಯಸ್ಸನ್ನು ನಿರ್ಧರಿಸುತ್ತದೆ. ಆರೋಗ್ಯ ಕೆಡೋಕ್ಕೂ ಮುಂಚೆಯೇ ಅಲರ್ಟ್ ಆಗಿ ಕೆಲ ಅಭ್ಯಾಸಗಳನ್ನು ರೂಢಿಸಿಕೊಂಡರೆ ಆರಾಮದಾಯಕ ಜೀವನ ಸಾಗಿಸಬಹುದು. ಕೆಲಸ, ಒತ್ತಡಗಳಿಂದ ದಣಿಯೋ ದೇಹಕ್ಕೆ ವಿಶ್ರಾಂತಿ ನೀಡಲು ಮಸಾಜ್ ಸಹ ಒಂದು ವಿಧಾನ. ಮಸಾಜ್ನಿಂದ ನೋವು, ಒತ್ತಡ ಕಡಿಮೆಯಾಗಿ ಮಾನಸಿಕ ನೆಮ್ಮದಿ ದೊರೆಯುತ್ತದೆ. ಮನೆಯಲ್ಲೇ ದೇಹದ ಕೆಲ ಭಾಗಗಳಿಗೆ ನೈಸರ್ಗಿಕ ಪದಾರ್ಥಗಳಿಂದ ಮಾಡುವ ಮಸಾಜ್ ಎಷ್ಟೋ ರೋಗಗಳನ್ನು ಬರದಂತೆ, ಹಾಗೆ ಎಷ್ಟೋ ಕಾಯಿಲೆಗಳಿಗೆ ಮದ್ದಾಗಿ ಸಹಾಯ ಮಾಡುತ್ತದೆ. ಮನೆಯಲ್ಲಿ ತುಪ್ಪ, ಎಣ್ಣೆ ಇದ್ದೇ ಇರುತ್ತದೆ. ತುಪ್ಪದಿಂದ ಮಾಡೋ ಮಸಾಜ್ನಿಂದ ಹಲವು ಪ್ರಯೋಜನಗಳನ್ನು ಪಡೆಯಬಹುದು. ಒಂದು ಬೆರಳಿಗೆ ಸ್ವಲ್ಪ ತುಪ್ಪ ಸವರಿಕೊಂಡು ಮೂಗಿನ ಕೆಳಗೆ ಮಸಾಜ್ ಮಾಡಿದರೆ ಅಲರ್ಜಿ, ಕಿರಿಕಿರಿ, ಉಸಿರಾಟ ತೊಂದರೆಗಳು ಇರಲ್ಲ. ಅಷ್ಟೇ ಅಲ್ಲ, ಮನಸ್ಸಿಗೂ ಹಿತ ಅನಿಸುತ್ತದೆ. ಅದೇ ರೀತಿ ಕಣ್ಣಿನ ಕೆಳಗೆ ಅರ್ಧ ಚಂದ್ರಾಕಾರದಲ್ಲಿ ತುಪ್ಪದಿಂದ ಮಸಾಜ್ ಮಾಡಿದರೆ ಒತ್ತಡ ನಿವಾರಣೆ ಆಗುತ್ತದೆ. ವ್ರಿಂಕಲ್ಸ್ ಕಮ್ಮಿ ಆಗುತ್ತೆ, ಯೌವನವಾಗಿ ಕಾಣಿಸುವಂತೆ ಮಾಡುತ್ತದೆ. ಹಾಗೆ ಒಕ್ಕಳಿನ ಸುತ್ತ ತುಪ್ಪದಿಂದ ಮಸಾಜ್ ಮಾಡಿದರೆ ಜೀರ್ಣಕ್ರಿಯೆ, ಚರ್ಮ, ಕೂದಲಿನ ಆರೋಗ್ಯ ಉತ್ತಮವಾಗಿರುತ್ತದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಕೊನೆಯದಾಗಿ ಪಾದಕ್ಕೆ ತುಪ್ಪದ ಮಸಾಜ್ ಮಾಡಿದರೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ನರಗಳಿಗೆ ಬಲ ಸಿಗುತ್ತದೆ. ಹಾಗೆ ದೇಹದ ಎಲ್ಲ ಅಂಗಾಂಗಗಳು ಆ್ಯಕ್ಟಿವ್ ಆಗಿರುತ್ತದೆ. ದೇಹಕ್ಕೆ ಹರಳೆಣ್ಣೆ ಮಸಾಜ್ ಮಾಡೋದ್ರಿಂದ ಶಾಂತವಾಗಿ ಆರೋಗ್ಯವಾಗಿರಬಹುದು. ತಲೆಗೆ ಎಣ್ಣೆ ಮಸಾಜ್ ವಾರಕ್ಕೊಮ್ಮೆ ಮಾಡಿದರೆ ಒತ್ತಡರಹಿತ ಜೀವನ ನಿಮ್ಮದಾಗುತ್ತದೆ. ನೀವು ಮಸಾಜ್ನಿಂದ ಆರೋಗ್ಯ ಕಾಪಾಡಿಕೊಳ್ಳಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ.